ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ನಮ್ಮದು ಬಾಡಿಗೆ ಮನೆದು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನಾನು. ಇದು ಬಂದುಬಿಟ್ಟು ಮುಂದ್ಗಡೆ ಫ್ರಂಟಲ್ಲಿ ಇಷ್ಟು ಸ್ಪೇಸ್ ಇದೆ, ನನಗೆ ಸಖತ್ ದೊಡ್ಡದಾಗೆ ಇದೆ. ಇನ್ನು ಈ ಮನೆ ಬಂದುಬಿಟ್ಟು ಫಸ್ಟ್ ಫ್ಲೋರಲ್ಲಿದೆ. ಕೆಳಗಡೆ ಓನರ್ ಇರ್ತಾರೆ, ಮೇಲ್ಗಡೆ ನಮ್ಮದು ಮನೆ. ಇದು ಹಿಂದ್ಗಡೆ ಪ್ಯಾಸೇಜು. ಸೊ ಇಲ್ಲಿ ಮುಂದ್ಗಡೆ ಸಖತ್ ಜಾಗ ಇದೆ, ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಇದು ಬಂದು ಫ್ರಂಟ್ ಡೋರು. ನಾನು ಡೋರ್ ಮುಂದೆನೇ ತುಳಸಿ ಇಟ್ಕೊಂಡಿದ್ದೀನಿ. ಇನ್ನು ಹೀಗೆ ಡೋರ್ ಎಂಟ್ರ್ ಆದ ತಕ್ಷಣವೇ ಲಿವಿಂಗ್ ಏರಿಯಾ ಮಾಡಿದ್ದಾರೆ. ಇದು ಅಷ್ಟೇ ತುಂಬಾ ದೊಡ್ಡದಾಗಿದೆ. ಇನ್ನು ಈ ಕಾರ್ನರಲ್ಲಿ ನಾನು ಯಾವಾಗಲೂ ರಾಗಿ ಇದ್ದೆ, ಬಟ್ ಇವತ್ತು ವಾಶ್ ಮಾಡಬೇಕು ಅಂತ ಹೇಳಿ ಇಟ್ಟಿಲ್ಲ ನಾನು. ಇನ್ನು ಈ ಮನೇಲಿ ಬಂದು ಗಾಳಿ ಬೆಳಕಿಗೆ ಏನೂ ಕೊರತೆ ಇಲ್ಲ, ಚೆನ್ನಾಗಿ ಗಾಳಿ ಆಡುತ್ತೆ, ಬೆಳಕು ಹಂಗೆ ಬರುತ್ತೆ. ದೊಡ್ಡ ದೊಡ್ಡ ವಿಂಡೋ ಇರೋದ್ರಿಂದ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಇದು ಹಾಲ್ ಬಂದುಬಿಟ್ಟು ಲೆಂತ್ ತುಂಬಾ ದೊಡ್ಡದಿದೆ. ಸೊ ನಾನು ವಿಂಡೋ ಹತ್ರ 2 ಸಿಂಗಲ್ ಸೀಟರ್ ಸೋಫಾ ಹಾಕಿದ್ದೀನಿ, ಅದರ ಆಪೋಸಿಟ್ಟು ಒಂದು 3 ಸೀಟರ್ ಸೋಫಾ ಹಾಕಿದ್ದೀನಿ. ಇನ್ನು ಇದು ರೆಂಟ್ ಹೌಸ್ ಆಗಿರೋದ್ರಿಂದ ನಾನು ಜಾಸ್ತಿ ಏನು ವಾಲ್ಗೆ ಡೆಕೋರ್ ಆ ಥರದ್ದೇನು ಹಾಕಿಲ್ಲ. ಸಿಂಪಲ್ಲಾಗಿ ನಾನು ಮೀಶೋದಲ್ಲಿ ತರಿಸಿದ್ನಲ್ವ, ಅದೆರಡನ್ನೂ ಹ್ಯಾಂಗ್ ಮಾಡಿಬಿಟ್ಟು ಡೆಕೋರ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ಸ್ವಂತ ಮನೆ ಆದರೆ ನಾವು ಏನು ಮಾಡಿದರೂ ಸರಿ ಹೋಗುತ್ತೆ, ಇನ್ನು ಬಾಡಿಗೆ ಮನೇಲಿ ಮಾಡಿದರೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾನು ಏನು ಜಾಸ್ತಿ ವಾಲ್ ಡೆಕೋರ್ಸ್ ಆ ಥರದ್ದೇನೂ ಮಾಡಿಲ್ಲ. ಇಲ್ಲೆಲ್ಲಿ ನೋಡಿದರೂ ನನ್ನ ಮಕ್ಕಳ ಟೆಡ್ಡಿ ಬೇರೆ ಕಾಣುತ್ತೆ, ಮನೆ ತುಂಬ ಅವೇ ಇದೆ ನಮ್ಮ ಮನೆಯಲ್ಲಿ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಈ ಮನೆ ನಮಗೆ ತುಂಬಾ ದೊಡ್ಡದು ಅನಿಸುತ್ತೆ. ಯಾಕೆಂದರೆ ನಾನು ನನ್ನ ಹಸ್ಬೆಂಡು ಆಮೇಲೆ ನಮಗಿಬ್ಬರು ಚಿಕ್ಕ ಮಕ್ಕಳು ಇರೋದ್ರಿಂದ ಇಷ್ಟು ದೊಡ್ಡ ಮನೆ ಅವಶ್ಯಕತೆ ಇರಲಿಲ್ಲ ನಮಗೆ. ಬಟ್ ನಾವು ಹುಡ್ಕೋಕ್ಕೆ ಬಂದಾಗ ಮನೆ ಯಾವುದೂ ಖಾಲಿ ಇರಲಿಲ್ಲ. ಆಮೇಲೆ ಇದು ಸ್ವಲ್ಪ ಮುಂದ್ಗಡೆ ಎಲ್ಲ ಜಾಗ ದೊಡ್ಡದಿರೋದ್ರಿಂದ ಮಕ್ಕಳಿಗೆ ಆಟ ಆಡೋಕ್ಕೆ ಸ್ಪೇಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಮನೆ ಮಾಡಿದ್ದು. ಇನ್ನು ಇಲ್ಲಿ ವಿಂಡೋ ಪಕ್ಕದಲ್ಲಿ ವಾಲ್ ಕೊಟ್ಟಿದ್ದಾರಲ್ವ, ಮುಂಚೆ ಬಾಡಿಗೆ ಇದ್ದವರು ಅಲ್ಲಿ TV ಕ್ಯಾಬಿನೆಟ್ ಇಟ್ಕೊಂಡಿದ್ರಂತೆ. ಸೊ ಹಂಗಾಗಿ ನಾನು ಅದು ಮೊಳೆ ಎಲ್ಲ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಫೋಟೋಸ್ನೆಲ್ಲದನ್ನೂ ಅಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಆಲ್ರೆಡಿ ಅಲ್ಲಿ ಮೊಳೆ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹ್ಯಾಂಗ್ ಮಾಡಿದ್ದೀನಿ. 3 ಫೋಟೋಸ್ ಬಂದುಬಿಟ್ಟು ನನ್ನ ದೊಡ್ಡ ಮಗಳು ಚಿಕ್ಕವಳಿದ್ದಾಗ ತೆಗೆದಿದ್ದು. ಇನ್ನು ಇಲ್ಲಿ ಕೆಳಗಡೆ ಒಂದು ಗ್ರೀನ್ ಮ್ಯಾಟ್ ಹಾಸ್ಬಿಟ್ಟು ಇದು ಮೀಶೋಯಿಂದ ತರಿಸಿದ್ದು ಡೆಕೋರ್ ಐಟಮ್ಸ್ನೆಲ್ಲ ಈ ಥರ ಇಟ್ಟಿದ್ದೀನಿ. ಯಾಕಂದರೆ ಇದು ಹಾಲ್ ದೊಡ್ಡದಿರೋದ್ರಿಂದ ಖಾಲಿ ಕಾಣಬಾರ್ದು ಅಂತೇಳಿ ಇಟ್ಟಿದ್ದೀನಿ ಅಷ್ಟೇ. ಇದು ಸ್ವಿಚ್ ಬೋರ್ಡು ಕಾಣಬಾರ್ದು ಅಂತ ಅಲ್ಲಿ ಆಪೋಸಿಟ್ ಸೈಡಲ್ಲಿ ಈ ಥರ ಇಟ್ಟಿದ್ದೀನಿ. ನಮ್ಮದು TV ದೊಡ್ಡದಿರೋದ್ರಿಂದ ಆ ಕಡೆ ಸೈಡ್ TV ಆಗೋಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಸೈಡಲ್ಲಿ ಫಿಕ್ಸ್ ಮಾಡಿಸಿದ್ದೀವಿ TVನ ವಾಲ್ಗೆ. ಇನ್ನು ಇದು ಬಂದುಬಿಟ್ಟು ಅವರು ಚಿಕ್ಕದಾಗಿ ಒಂದು ಪ್ಲೇಸ್ ಮಾಡಿದ್ದಾರೆ, ಗೊತ್ತಿಲ್ಲ ಅದೇನು ಇಡೋಕ್ಕಂತ ಮಾಡಿಸಿದಾರೋ. ಸೊ ನಾವು ಅದನ್ನೇನು ಇಟ್ಟಿಲ್ಲ, ಖಾಲಿನೇ ಬಿಟ್ಟಿದ್ದೀನಿ. ಸೊ ಓವರಾಲ್ ಲಿವಿಂಗ್ ಏರಿಯಾ ಈ ಥರ ಕಾಣುತ್ತೆ ನಮ್ಮದು. ನಾನು ಆಗಲೇ ಹೇಳ್ದಂಗೆ ಇದು ಲೆಂತ್ ಇದೆ ನಮ್ಮದು ಲಿವಿಂಗ್ ಏರಿಯಾ, ಅಂದರೆ ಉದ್ದ ಜಾಸ್ತಿ ಇದೆ. ಸೊ ಅಲ್ಲಿಂದ ಬರ್ತಿದ್ದಂಗೆ ಇಲ್ಲಿ ಡೈನಿಂಗ್ ಹಾಲ್ ಮಾಡಿದ್ದಾರೆ ಆಪೋಸಿಟಲ್ಲಿ. ಸೊ ಹಿಂಗೆ ಲೆಫ್ಟಲ್ಲಿ ಹೋದರೆ ಕಿಚನ್ನು ಮತ್ತು ದೇವ್ರ ಮನೆ ಮಾಡಿದ್ದಾರೆ. ನಾನಿವತ್ತು ದೇವ್ರ ಮನೆ ಏನೂ ತೋರಿಸ್ತಾ ಇಲ್ಲ, ಯಾಕಂದರೆ ಸುಮಾರು ಸತಿ ನಾನು ದೇವ್ರ ಮನೆಯೇ ತೋರಿಸಿದ್ದೀನಿ ನನ್ನ ವೀಡಿಯೋಸಲ್ಲೆಲ್ಲ. ಅದು ಅಲ್ಲದೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನೆಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ ಇಟ್ಟಿದ್ದೀನಿ. ಹಾಗಾಗಿ ನಾನು ದೇವ್ರ ಮನೆ ಏನೂ ತೋರಿಸ್ತಾ ಇಲ್ಲ. ಕಿಚನ್ನು ನಾನು ಆಲ್ಮೋಸ್ಟು ತುಂಬ ವೀಡಿಯೋದಲ್ಲಿ ಮೇಕ್ ಓವರ್ ಮಾಡಬೇಕಾದ್ರೆ ಕ್ಲೀನ್ ಮಾಡಬೇಕಾದ್ರೆ ತೋರಿಸಿದ್ದೀನಿ. ಸೊ ಜಸ್ಟ್ ಒನ್ಸ್ ಸುಮ್ಮನೆ ಈ ಥರ ಇರಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹೋಮ್ ಟೂರ್ ಮಾಡಿದಾಗ ಏನೂ ತೋರಿಸಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕಿಚನ್ ತೋರಿಸ್ತಾ ಇದ್ದೀನಿ. ಇನ್ನು ಆಲ್ರೆಡಿ ಮಧ್ಯಾಹ್ನ 2:30 ಆಗಿರೋದ್ರಿಂದ ಊಟ ಎಲ್ಲ ಆಗಿತ್ತು ನಂದು. ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕಿಚನ್ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ನಾನು ರೀಸೆಂಟಾಗಿ ಇದು ಕಿಚನ್ ಮೇಕ್ ಓವರು ಮತ್ತು ಡೀಪ್ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಕಿಚನೆಲ್ಲ ಇನ್ನೂ ಒಂದು ಸ್ವಲ್ಪ ಕ್ಲೀನಾಗೇ ಕಾಣಿಸ್ತಾ ಇದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಬಂದು ನಾನು ರೈಸ್ ಮತ್ತು ದಾಲ್ ಮಾಡಿದ್ದೆ. ಸೊ ಊಟ ಮಾಡಿ ಅದೇ ಕುಕ್ಕರಲ್ಲಿ ಹಂಗೆ ಇದೆ, ಸರ್ವಿಂಗ್ ಬೌಲ್ಗೆ ಏನೂ ತೆಗ್ದಿಲ್ಲ ನಾನು. ಅದು ಬಂದರೆ ಇದು ಆಪೋಸಿಟ್ ವಾಲಲ್ಲಿ ಈ ಥರ ಎಲ್ಲ ಇಟ್ಟಿದ್ದೀನಿ. ಸೊ ಪಾತ್ರೆ ಎಲ್ಲದೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಅದ್ರ ಮೇಲೆ ಬಂದುಬಿಟ್ಟು ಈ ಥರ ಅಟ್ಟ ಕೊಟ್ಟಿದ್ದಾರೆ, ಇದನ್ನ ಸಜ್ಜೆ ಅಂತಾರಲ್ವ ಆ ಥರ. ಅದರಲ್ಲಿ ಎಲ್ಲ ಬಾಕ್ಸಸ್ ಎಲ್ಲ ಅದನ್ನು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ TVದು ಆಮೇಲೆ ಕೂಲರ್ದೆಲ್ಲ ಬಾಕ್ಸ್ ತುಂಬ ದೊಡ್ಡದಿತ್ತು ಅಂತೇಳಿ ಕಿಚನ್ ಮೇಲ್ಗಡೆನೇ ಇಟ್ಟಿದ್ದೀನಿ. ಓವರಾಲ್ ಕಿಚನ್ ಬಂದುಬಿಟ್ಟು ಈ ಥರ ಇದೆ.
ಇದು ಅಷ್ಟೇ ತುಂಬಾ ದೊಡ್ಡದಾಗಿದೆ. ಆರಾಮಾಗಿ ಒಂದು 4-5 ಜನ ಕೂತ್ಕೊಂಡು ಏನಾದರೂ ಅಡುಗೆ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ಯೂಶ್ವಲಿ ರೆಂಟ್ ಹೌಸಲ್ಲಿ ಕಿಚನ್ ಬಂದುಬಿಟ್ಟು ಇಷ್ಟು ದೊಡ್ಡದಾಗಿರಲ್ಲ, ಬಟ್ ಈ ಮನೆಯಲ್ಲಿ ಸಖತ್ ದೊಡ್ಡದಾಗೇ ಇದೆ. ಇನ್ನು ಅಲ್ಲಿಂದ ಈ ಥರ ಹೊರಗಡೆ ಬಂದಮೇಲೆ ಇದು ಬಂದು ಆಗಲೇ ಹೇಳ್ದಂಗೆ ಡೈನಿಂಗ್ ಏರಿಯಾ. ಸೊ ನಮ್ಮ ಹತ್ರ ಡೈನಿಂಗ್ ಟೇಬಲ್ ಇಲ್ಲ, ಹಾಗಾಗಿ ನಾವು ಇದನ್ನು ಹಂಗೆ ಖಾಲಿನೇ ಬಿಟ್ಟಿದ್ದೀವಿ. ಮುಂಚೆ ಬಂದುಬಿಟ್ಟು ಇಲ್ಲಿ ಒಂದು ಟೆಂಟ್ ಹೌಸ್ ಹಾಕಿ ಮಕ್ಕಳಿಗೆ ಪ್ಲೇ ಏರಿಯಾ ಥರ ಮಾಡಿದ್ವಿ. ಬಟ್ ಅವರು ತುಂಬ ಮೆಸ್ಸಿ ಮಾಡ್ತಾಯಿದ್ರು, ಎಲ್ಲ ಸಾಮಾನು ಹರಡ್ಬಿಟ್ಟು ಅಲ್ಲಿ ಗಲೀಜು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟಿದ್ದೀನಿ ನಾನು. ಇನ್ನು ಹೆಂಗೂ ಸಮ್ಮರ್ ಹಾಲಿಡೇಸಿಗೆ ನಾವು ಊರಲ್ಲಿರಲ್ಲ, ಮತ್ತು ಎಲ್ಲ ಧೂಳಾಗುತ್ತೆ ಅಂತ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ನಾನು. ಸೊ ಅಲ್ಲೊಂದು ಚಿಕ್ಕದಾಗಿ ಬ್ಯಾಸ್ಕೆಟ್ ಇಟ್ಟು ಆ ಕಾರ್ನರಲ್ಲಿ ಅವ್ರಿಗೆ ಆಟ ಸಾಮಾನೆಲ್ಲ ಅದರಲ್ಲಿ ಹಾಕೋಕ್ಕೆ ಹೇಳ್ಬಿಟ್ಟಿದ್ದೀನಿ. ಇನ್ನು ನನ್ನ ಮಗಳು ಬಂದುಬಿಟ್ಟು ನಿನ್ನೆ ಟ್ರೈಪೋಡ್ನ ಮುರಿದಾಕ್ಬಿಟ್ಟಿದ್ದಾಳೆ ನಂದು. ಸೊ ಟ್ರೈಪೋಡ್ ಹೊಸದು ಬರೋವರೆಗೂ ನನ್ನ ಫೋನ್ ಕೈಯಲ್ಲೇ ಇಟ್ಕೊಂಡೆ ವೀಡಿಯೋ ಮಾಡಬೇಕಿನ್ನು. ಇನ್ನು ಅಲ್ಲಿಂದ ಹಿಂಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಮನೆಯಲ್ಲಿ ಟವಲ್ನ ಈ ಥರ ಬಾಗಿಲಿಗೇನೆ ಹಾಕ್ತಾರೆ, ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಂಗೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ಅದೇ ಬಂದುಬಿಟ್ಟು ಊಟ ಮಾಡಿಬಿಟ್ಟು ಮಲಗಿದ್ದಾಳೆ ಅವಳು. ಸಮ್ಮರ್ ತುಂಬ ಇರೋದ್ರಿಂದ ಕೂಲರ್ ಇಲ್ಲ ಅಂದರೆ ಅವಳು ಮಲಗೋದೇ ಇಲ್ಲ. ಸೊ ಮಧ್ಯಾಹ್ನ ನೈಟು ಕೂಲರ್ ಯಾವಾಗಲೂ ರನ್ನಲ್ಲೇ ಇರುತ್ತೆ ನಮ್ಮ ಮನೆಯಲ್ಲಿ. ಇನ್ನು ಈ ರೂಮಲ್ಲಿ ನಾವು ಕಾಟ್ ಏನೂ ಹಾಕಿಲ್ಲ, ಯಾಕಂದರೆ 4 ಜನಕ್ಕೆ ಸ್ಪೇಸ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಬೆಡ್ನ ಸಪ್ರೇಟಾಗಿ ತೊಗೊಂಡ್ಬಿಟ್ಟು ನಾವು ಈ ಥರ ಹಾಕ್ಕೊಂಡು ಮಲಗ್ತೀವಿ. ಇನ್ನು ಈ ಕಡೆ ಸೈಡ್ ಬಂದುಬಿಟ್ಟು ಕಬೋರ್ಡ್ ಮಾಡಿದ್ದಾರೆ. ಇಲ್ಲಿ ನನ್ನ ಬಟ್ಟೆ ಎಲ್ಲದನ್ನೂ ಆರ್ಗನೈಸ್ ಮಾಡಿಕೊಟ್ಟಿದ್ದೀನಿ ನಾನು. ಸೊ ಅವರಲ್ಲೂ ಈ ರೂಮು ಅಷ್ಟೇ ತುಂಬಾ ದೊಡ್ಡದಾಗಿದೆ. ಅಲ್ಲಿಂದ ಈ ಥರ ಹೊರಗಡೆ ಬಂದರೆ ಈ ಕಡೆ ಬಂದುಬಿಟ್ಟು ಜನ್ರಲಾಗಿ ಒಂದು ಟಾಯ್ಲೆಟ್ ಮತ್ತು ಬಾತ್ರೂಮ್ನ ಕೊಟ್ಟಿದ್ದಾರೆ ಇಲ್ಲಿ ಈ ಕಡೆ ಸೈಡು. ಅಲ್ಲಿ ಹಿಂದೆ ಒಂದು ಬಾಗಿಲು ಮಾಡಿದ್ದಾರೆ, ಅಲ್ಲಿಂದ ಹೊರಗಡೆ ಕ್ಲೀನಿಂಗ್ ಏರಿಯಾನೂ ಇದೆ. ಇನ್ನು ಆ ಡೋರ್ನ ನಾನೇನು ಓಪನ್ ಮಾಡಲ್ಲ. ಆಲ್ಮೋಸ್ಟ್ ಬಂದು 1 ಇಯರ್ ಆದ್ರೂ ನಾನು ಆ ಡೋರ್ ಓಪನ್ ಏನು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಸಿಲಿಂಡರ್ ಅಡ್ಡ ಇಟ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೀವಿ. ಇನ್ನು ಈ ಕಡೆ ಸೈಡ್ ಬರ್ತಾ ಇಲ್ಲೊಂದು ಪ್ಯಾಸೇಜ್ ಮಾಡಿದ್ದಾರೆ. ಈ ಪ್ಯಾಸೇಜಿಂದ ಎಂಟ್ರಾದರೆ ಇನ್ನೊಂದು ರೂಮ್ಗೆ ಎಂಟ್ರಿ ಇದು. ಇನ್ನು ಇಲ್ಲಿ ಬಂದುಬಿಟ್ಟು ಇಲ್ಲೂ ಖಾಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಈ ಥರ ಪಾಟಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಒಂದು ಮನಿ ಪ್ಲ್ಯಾಂಟ್ನ ಈ ಥರ ಗೋಡೆಗೆ ಹ್ಯಾಂಗ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇನ್ನು ನಾನು ಇದೆರಡು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅವಳ ಗುಂಡನ್ನು ತಗೊಂಡು ಬಂದು ಚೇರಲ್ಲಿ ಕೂಡಿಸಿದ್ದಾಳೆ. ಸೊ ಅವಳಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಅವನು ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೂಡಿಸಿದ್ದೀವಿ. ಅವನಿಗೆ ಕೆಳಗಡೆ ನ್ಯಾಪ್ಕಿನ್ ಹಾಕ್ಬಿಟ್ಟು ಕೂಡಿಸಿದ್ದಾಳೆ, ಅದು ಚುಚ್ಚುತ್ತೆ ಅಂತ, ಅದಕ್ಕೆ ಹಂಗೆ ಹಾಕಿ ಕೂಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೂಡಿಸಿದ್ದಾಳೆ ಅವಳು. ಇನ್ನು ನಾನು ಆಗಲೇ ಹೇಳ್ದಂಗೆ ಇದು ರೆಂಟ್ ಹೌಸ್ ಆಗಿರೋದ್ರಿಂದ ನಾವು ಸ್ವಲ್ಪ ಸಾಮಾನು ಎಲ್ಲದನ್ನು ಕಡಿಮೆನೇ ಇಟ್ಕೊಂಡಿದ್ದೀವಿ. ಜಾಸ್ತಿ ಆದರೆ ಮತ್ತೆ ಬೇರೆ ಕಡೆ ಎಲ್ಲ ಶಿಫ್ಟ್ ಆಗಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಏನೋ ಇದು ಬಂದುಬಿಟ್ಟು ನೆಕ್ಸ್ಟ್ ರೂಮು ಎಂಟ್ರೆನ್ಸು. ಇಲ್ಲೂ ಅಷ್ಟೇ ನಾವು ಟವಲ್ಗಳನ್ನ ಸ್ವಲ್ಪ ಜಾಸ್ತಿ ಬಾಗಿಲಿಗೆ ಹಾಕೋದು, ಸೊ ಹಂಗಾಗಿ ಅಲ್ಲೂ ಆ ಟವಲ್ನ ಹಾಕಿದ್ದಾರೆ. ಇನ್ನಿದು ಹಾಲಲ್ಲಿ ಹಾಕಿದ್ನಲ್ವ ಅದೇ ಥರದ್ದೇ ಇಲ್ಲೊಂದು ಹಾಕಿದ್ದೀನಿ ರೂಮಲ್ಲಿ. ಇನ್ನು ನಾನು ಹೋಮ್ ಡೆಕೋರ್ ಐಟಮ್ಸ್ ಎಲ್ಲದೂ ಬಂದುಬಿಟ್ಟು ಮೀಶೋದಲ್ಲೇ ತರಿಸಿದ್ದು. ಸೊ ಈ ಮನೆಗೆ ಬಂದ ಮೇಲೇ ಇದು ತುಂಬ ದೊಡ್ಡದಾಗಿದೆ ಅಲ್ವಾ, ಖಾಲಿ ಖಾಲಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕ ಪುಟ್ಟ ಹೋಮ್ ಡೆಕೋರ್ ಐಟಮ್ಸ್ನ ತರಿಸ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು. ಏನೋ ಇದು ಪ್ಲ್ಯಾಂಟ್ ಬಂದುಬಿಟ್ಟು ಸೆಟ್ ಆಫ್ 2 ಬಂದಿತ್ತು. ಒಂದು ಹಾಲಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಇಲ್ಲಿ ರೂಮಲ್ಲಿ ಇಟ್ಟಿದ್ದೀನಿ. ಇದು ಅಷ್ಟೇ ಮೀಶೋದಲ್ಲೇ ತರಿಸಿದ್ದು. ಸೊ ಅದನ್ನೇ ರೂಮಲ್ಲಿ ಈ ಥರ ಡೆಕೋರ್ ಮಾಡಿದ್ದೀನಿ. ಇದು ಒಂದು ಕಾರ್ನರಲ್ಲಿ ಈ ಥರ ಹ್ಯಾಂಗ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು, ಯಾಕಂದರೆ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಜಾಸ್ತಿ ಏನು ಮೊಳೆ ಎಲ್ಲ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಲೈಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸೆಟ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಈ ರೂಮ್ ನಾವು ಏನು ಯೂಸ್ ಮಾಡಲ್ಲ, ಜಸ್ಟ್ ಡ್ರೆಸ್ಅಪ್ ಆಗೋಕ್ಕಷ್ಟೇ. ಹಾಗಾಗಿ ನಾನು ಈ ಬೆಡ್ ಸ್ಪ್ರೆಡ್ಡು ಎಲ್ಲದನ್ನೂ 10 ಡೇಸ್ಗೆ ಒಂದು ಸತಿ ಚೇಂಜ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ರೆಗ್ಯುಲರಾಗಿ ಯೂಸ್ ಮಾಡಿದರೆ ಚೇಂಜ್ ಮಾಡ್ಬೋದು, ಬಟ್ ನಾವೆಲ್ಲ ಯೂಸ್ ಮಾಡಲ್ಲ, ಹಾಗಾಗಿ ನಾನೇನು ಜಾಸ್ತಿ ಏನು ಕ್ಲೀನ್ ಮಾಡೋದಿರಲ್ಲ ಈ ರೂಮಲ್ಲಿ. ಇನ್ನು ಮಂಚ ಪಕ್ಕನೇ ಬಂದುಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೊಂಡಿದ್ದೀನಿ. ಇನ್ನು ಮೊನ್ನೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಇದ್ರದ್ದು ಕೀ ಕಳೆದೋಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಅದನ್ನ ಓಪನೇ ಮಾಡಿಬಿಟ್ಟಿದ್ದಾರೆ. ಅದನ್ನ ಇನ್ನೂ ರಿಪೇರಿ ಮಾಡಿಸಿಲ್ಲ.
ಸೊ ನಾರ್ಮಲಾಗಿ ಎಲ್ಲರೂ ಯಾವ ಥರ ಅರೇಂಜ್ ಮಾಡ್ಕೋತಾರೋ ಆ ಥರ ಥಿಂಗ್ಸ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಅಲ್ಲೊಂದು ಚಿಕ್ಕದು ಮ್ಯಾಟು ಹಾಕ್ಕೊಂಡಿದ್ದೀನಿ ಕಾಲ ಹತ್ರ ಇರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಈ ರೂಮು ಅಷ್ಟೇ ಸಖತ್ ದೊಡ್ಡದಾಗಿದೆ. ಓವರಾಲಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು ಎಲ್ಲದೂ ತುಂಬಾ ದೊಡ್ಡದಾಗಿದೆ ಸ್ಪೇಸು. ಇದು ಬಂದುಬಿಟ್ಟು ಬ್ಯಾಗ್ ಆರ್ಗನೈಸರು. ನಾನು ಮೊನ್ನೆ ಮೀಶೋ ಹಾಲಲ್ಲಿ ತೋರಿಸಿದ್ನಲ್ಲ ಅದೇ ಇದು. ಕಬೋರ್ಡಲ್ಲಿ ಲೆಂತ್ ಸಾಲ್ತಾ ಇಲ್ಲ ಅಂತ ಇಟ್ಕೊಂಡಿದ್ದೀನಿ. ನಾನು ಮತ್ತೆ ಬಟ್ಟೆ ಆರ್ಗನೈಸ್ ಮಾಡಿದಾಗ ಒಳಗಡೆ ಹಾಕ್ಕೊಳ್ಳೋಣ ಅಂಥೇಳಿ ಇನ್ನು ಹೊರಗಡೆನೇ ಇಟ್ಟಿದ್ದೀನಿ. ಇದು ಹ್ಯಾಂಗ್ ಮಾಡಬೇಕು ಅಂದರೆ ಈ ಥರ ಬಟ್ಟೆ ಲೆಂತ್ ಉದ್ದ ಆಗಿದೆ. ಸೊ ಅಲ್ಲಿ ಹ್ಯಾಂಗ್ ಮಾಡೋಕ್ಕೆ ಬಟ್ಟೆನ ಇನ್ನೊಂದು ಸ್ವಲ್ಪ ಆರ್ಗನೈಸ್ ಮಾಡಬೇಕು. ಅದಾದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೊರಗಡೆನೇ ಇಟ್ಟಿದ್ದೀನಿ ನಾನು ಅದನ್ನು. ಇದು ಬಂದುಬಿಟ್ಟು ಈ ರೂಮಲ್ಲಿ ಮಾಡಿರೋದು ಕಬೋರ್ಡು. ಇದು ಅಷ್ಟೇ ದೊಡ್ಡದಾಗಿದೆ. ಇಲ್ಲಿ ಬಂದುಬಿಟ್ಟು ಹಸ್ಬೆಂಡು ಮತ್ತು ಮಕ್ಕಳದ್ದು ಇಟ್ಟಿದ್ದೀನಿ ಬಟ್ಟೆ ನಾನು. ಆ ಕಡೆ ರೂಮಲ್ಲಿ ನಾನು ಫುಲ್ಲು ಬಟ್ಟೆಗಳೆಲ್ಲ ಅಲ್ಲಿ ಜೋಡಿಸ್ಕೊಂಡಿದ್ದೀನಿ. ಮೇಲ್ಗಡೆನೂ ಅಷ್ಟೇ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಲಗೇಜು ಆಮೇಲೆ ಎಕ್ಸ್ಟ್ರಾ ಬಾಕ್ಸು ಆ ಥರದ್ದು ಏನಾದರೂ ಎಕ್ಸ್ಟ್ರಾ ಇರೋದೆಲ್ಲದನ್ನು ಅಲ್ಲಿ ಇಟ್ಟಿದ್ದೀವಿ. ಸೊ ಓವರಾಲಾಗಿ ಬಂದುಬಿಟ್ಟು ಈ ರೂಮ್ ಈ ಥರ ಇದೆ. ಇನ್ನು ನಾನು ಹಾಲು ಆ ಕಡೆ ರೂಮು ಎಲ್ಲ ಕಡೆನೂ ಕರ್ಟನ್ ಹಾಕಿದ್ದೀನಿ. ಈ ರೂಮಲ್ಲಿ ಒಂದೇ ಹಾಕಿಲ್ಲ. ಇಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಏನೂ ಹಾಕಿಲ್ಲ. ಹೆಂಗೂ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ಇದೆಲ್ಲದೂ ನಾನು ಮತ್ತೆ ರಿಮೂವ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಹೋಗ್ತೀನಿ. ವಾಪಸ್ ಬರೋಷ್ಟೊತ್ತಿಗೆ ಧೂಳಾಗುತ್ತೆ ಅಂತೇಳಿ. ಸೊ ಅದಕ್ಕೂ ಮುಂಚೆ ನಾನು ಹೋಮ್ ಟೂರ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡಿರೋದಿದು. ಸೊ ಈ ವಿಡಿಯೋನ ನಾನು ಇವಾಗ ಶೂಟ್ ಮಾಡಿಕೊಂಡು ಊರಿಗೆ ಹೋಗಾದ್ಮೇಲೆ ಎಡಿಟ್ ಮಾಡಿಬಿಟ್ಟು ಹಾಕೋಣ ಅಂತೇಳಿ ಈಗ ಮಾಡ್ಕೋತಾ ಇದ್ದೀನಿ. ಸೊ ಓವರಾಲಾಗಿ ಇದು ಬಂದುಬಿಟ್ಟು ನಮ್ಮದು ಬಾಡಿಗೆ ಮನೆದು ಹೋಮ್ ಟೂರು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಹೋಮ್ ಟೂರ್ ಮಾಡಿರೋದ್ರಲ್ಲಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್ ಬಾಯ್.